ನಮಸ್ಕಾರ, ನಾನು ನಿಮ್ಮ ವೆಲ್ನೆಸ್ ಕೋಚ್ ರವಿ ಮಾತಾಡ್ತಾ ಇದ್ದೀನಿ. ಇದೊಂದು ಟಾಪಿಕ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಕಲೀರಿ, ವೈ ಶುಡ್ ಬಿ ನೋ ಅಬೌಟ್ ಗುಡ್ ಫುಡ್ ಸ್ಟ್ಯಾಂಡರ್ಡ್ಸ್. ಸರಿ, ಇದು ಯಾಕೆ ಅಂದರೆ ನಮ್ಮ ಬಾಡಿ ಒಂದು ಡಸ್ಟ್ಬಿನ್ ಅಲ್ಲ, ಅದೊಂದು ಸಿಸ್ಟಮ್. ಓಕೆ, ನೀವು ಏನೆಲ್ಲ ತಿಂತೀರೋ, ಏನೆಲ್ಲ ಬಾಯಿ ಒಳಗಡೆ ಹಾಕ್ಕೊಳ್ತಿರೋ, ಅದು ಡಿಸೈಡ್ ಮಾಡುತ್ತೆ ನಿಮಗೆ ಎನರ್ಜಿ ಮತ್ತು ನಿಮ್ಮ ಇಮ್ಯುನಿಟಿ, ನಿಮ್ಮ ಡೈಜೆಷನ್, ನಿಮ್ಮ ಸ್ಕಿನ್, ನಿಮ್ಮ ವೆಯ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಹೆಲ್ತ್. ಅಂದರೆ ಯೋಚನೆ ಮಾಡಿ ನೋಡಿ, ನಾನು ಹೇಳಿದ ಎಲ್ಲ ಪಾಯಿಂಟು ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಬೇಕು. ಓಕೆ, ಅದನ್ನು ನಾನು ಎವ್ರಿ ಸಿಂಗಲ್ ಡೇ ಇಲ್ಲಿ ಎಜುಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಪಾಯಿಂಟ್ ನಿಮಗೆ ಬೋರ್ಡಲ್ಲಿ ತೋರಿಸ್ತೀನಿ ನೋಡಿ. ಈ ಬೋರ್ಡ್ ಮೇಲೆ ಬರೆದಿರೋ ವಿಷಯಗಳನ್ನ ಗಮನಿಸಿ. ಇವತ್ತು ನಾವು ಏನು ಆಹಾರ ತಿಂತಾ ಇದೀವೋ ನಿಜವಾಗ್ಲೂ ಆಹಾರ ಅಲ್ಲ. ಓಕೆ, ಆಹಾರ ಆಗಿದ್ದರೆ ನಮ್ಗೆ ಈ ಥರ ಹೆಲ್ತ್ ಇಶ್ಯೂಸ್ಗಳು ಬರೋ ಚಾನ್ಸಸ್ಗಳು ತುಂಬ ಕಮ್ಮಿ ಇರ್ತಾ ಇತ್ತು. ಮೊದಲನೇ ವಿಷಯ ನೋಡಿ, ಪಾಲಿಶ್ಡ್ ರೈಸ್. ಇವಾಗ ನಾವು ತಿಂತಿರೋ ಆಹಾರ ತುಂಬ ಟೇಸ್ಟಿ ಇದೆ, ತಿನ್ನಬೇಕು ಅನ್ನಿಸ್ತದೆ. ಓಕೆ, ಪಾಲಿಷ್ ಮಾಡಿದರೆ ಅದರಲ್ಲಿರೋ ನಾರಿನಾಂಶಗಳು ಕಳ್ಕೊಂಡ್ಬಿಟ್ಟಿದ್ದೀವಿ. ರಿಫೈನ್ಡ್ ಫ್ಲೋರ್ ಅಂದರೆ ಇದರಲ್ಲೂ ನಾರಿನಾಂಶ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಟೇಸ್ಟ್ ಮಾಡೋದಕ್ಕೋಸ್ಕರ ಎಲ್ಲ ವಿಧಾನಗಳನ್ನ ಟ್ರೈ ಮಾಡ್ತಾ ಇದ್ದೀವಿ. ಸಕ್ಕರೆ ಇರೋ ಸ್ನ್ಯಾಕ್ಸ್ಗಳು, ಹೆವಿ ಶುಗರ್ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ತುಂಬ ಆಯಿಲಿ ಲೋಡ್ ಆಗಿರೋ ಆಹಾರಗಳನ್ನ ತಿಂತಾ ಇದ್ದೀವಿ. ಲಾಸ್ಟ್ ಪಾಯಿಂಟ್ಸ್, ನ್ಯೂಟ್ರಿಷನಲ್ ಡೆಡ್ ಮೀಲ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ತಿಂತಿರೋ ಆಹಾರದಲ್ಲಿ ನ್ಯೂಟ್ರಿಷನ್ಗಳು ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಈ ಥರ ಆಹಾರಗಳನ್ನ ತಿಂದ್ಕೊಂಡು ಆರೋಗ್ಯವಾಗಿರ್ತೀವ. ಈಗ ನನ್ನ ಸ್ಟೋರಿ ನೋಡಿ, ನಾನು ನಮ್ಮದು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿದು ಲೈಫ್ ಸ್ಟೈಲ್ ಹೀಗೆ ಇತ್ತು. ಅನ್ ಟೈಮ್ ಫುಡ್ ತಿನ್ನೋದು, ಮತ್ತು ಹೊರಗಡೆಯಿಂದ ಜಂಕ್ ಫುಡ್ಸ್ಗಳು ತರೋದು, ಆ್ಯಂಡ್ ಹೆವಿ ಶುಗರಿ ಫುಡ್ಸ್ ತಿನ್ನೋದು. ಸ್ವೀಟ್ ಬಾಕ್ಸ್ ಎಲ್ಲ ಬಂದರೆ ಪೂರ್ತಿ ಖಾಲಿ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಆ್ಯಂಡ್ ಸ್ನ್ಯಾಕ್ಸ್ಗಳು, ಬೇಜಾನ್ ಸ್ನ್ಯಾಕ್ಸ್ಗಳನ್ನ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ಇದೆಲ್ಲ ಆಗಿ ಒಂದು ಪಾಯಿಂಟಲ್ಲಿ 14 kg ದಪ್ಪ ಆದೆ. ಬಟ್ ದಪ್ಪ ಒಂದು ಹೊರಗಡೆ ಕಾಣಿಸುತ್ತೆ, ಬಟ್ ಆರೋಗ್ಯದಲ್ಲಿರೋ ಸಮಸ್ಯೆಗಳು ಏನೆಲ್ಲ ಇದೆಯಲ್ಲ, ಇದಕ್ಕೂ ನಮ್ಮ ಬಾಡಿ ಫ್ಯಾಟ್ಗೂ ಸಂಬಂಧ ಇದೆ ಅಂತಂದರೆ 100% ಇದೆ. ಸೊ ನಾನೇನು ಮಾಡ್ತಾ ಇದ್ದೆ, ಇದು ಅರ್ಥನೇ ಆಗದೆ ಇರುವಾಗ ಬ್ಯಾಂಗ್ಳೂರ್ ಕ್ಲೈಮೇಟ್ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ಬಿಟ್ಟೆ. ಯಾಕಂದರೆ ವೀಸಿಂಗ್ ಮತ್ತು ಸ್ಕಿನ್ ಅಲರ್ಜಿ ಇದ್ರೆ, ವೀಸಿಂಗ್ ಇರುವಾಗ ನಾರ್ಮಲಿ ಬ್ಯಾಂಗ್ಳೂರೇ ಪ್ರಾಬ್ಲಮ್ ಅಂದ್ಕೊಂಡ್ಬಿಡ್ತೀವಿ. ಸೊ ಬ್ಯಾಂಗ್ಳೂರೆಲ್ಲ ಪ್ರಾಬ್ಲಮ್ ಅಂತ ನನಗೊಬ್ರು ಅರ್ಥ ಮಾಡಿಸಿದ್ರು, ನನ್ನ ಕೋಚ್. ಸೊ ಅವ್ರು ಹೇಳಿದ್ದು, ನಮ್ಮ ಫುಡ್ ಮತ್ತು ನಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡಿಕೊಂಡ್ರೆ ಸಾಕು, ಎಷ್ಟು ವಿಷಯಗಳನ್ನ ಸರಿ ಮಾಡ್ಕೋಬೋದು. ಇವಾಗ ಫುಡ್ ಸ್ಟ್ಯಾಂಡರ್ಡ್ಗೆ ಅವಾರ್ಡ್ ಸಿಕ್ಕಿದೆ ಹರ್ಬಲೈಫ್ ನ್ಯೂಟ್ರಿಷನ್ಗೆ. ಇವಾಗ ಪೋಸ್ಟರ್ ನೋಡಿ. ಹಾಗಿದ್ರೆ ನಾವು ತಿಂತಾರೋ ಆಹಾರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿರಬೇಕು ಅಂತ ಪ್ರಯತ್ನ ಮಾಡ್ತಿರೋ ಈ ಕಂಪ್ನಿಗೆ ಹ್ಯಾಟ್ಸ್ ಆಫ್. ಬಿಕಾಸ್ ನಾನು ಮಾಡಿದ್ದು ರಿಪ್ಲೇಸ್ಮೆಂಟ್, ನನ್ನ ಮೀಲ್ನ ರಿಪ್ಲೇಸ್ ಮಾಡಿದೆ, ಬೇರೇನು ಮಾಡಿಲ್ಲ. ಕರೆಕ್ಟ್ ಟೈಮ್ಗೆ ಊಟ ಮಾಡಿದೆ, ಮೀಲ್ ರಿಪ್ಲೇಸ್ ಮಾಡಿದೆ, ಮತ್ತು ನನ್ನ ಕೋಚ್ ಹೇಳಿದ್ದನ್ನು ಪ್ರತಿದಿನ ಫಾಲೋ ಮಾಡ್ತಾ ಇದ್ದೆ. ಡೈಲಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ವ, ಅದನ್ನು ಡೈಲಿ ಕರೆಕ್ಟ್ ಮಾಡಿದ್ರು. ಬಿಕಾಸ್ ಹ್ಯಾಬಿಟ್ಸ್ನ ಚೇಂಜ್ ಮಾಡೋದಕ್ಕೆ ಯಾರೋ ಒಬ್ರು ಬೇಕೇ ಬೇಕು ನಮಗೆ. ನಾವೊಬ್ಬರೇ ಡಿಸೈಡ್ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಇವಾಗ ಎಷ್ಟೋ ವರ್ಷಗಳಿಂದ ನಾವು ಇದೇ ಹ್ಯಾಬಿಟ್ಸಲ್ಲಿ ಬದುಕಿರೋರು. ಸೊ ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಾ ಇವಾಗ ನನ್ನ ಟ್ರಾನ್ಸ್ಫಾರ್ಮೇಷನ್ ನೋಡಿ. ಇವಾಗ ನಾನು ವೆಯ್ಟ್ ಲಾಸ್ ಆದೆ, ನನ್ನ ಎಂಟೈರ್ ಫ್ಯಾಮಿಲಿ ಹೆಲ್ತಿ ಆದರು. ಇದಕ್ಕೆ ನಾನು ಮಾಡಿದ್ದು ಒಂದೇ ಒಂದು ವಿಷಯ, ನಾನು ಫುಡ್ದು ಸ್ಟ್ಯಾಂಡರ್ಡ್ಸ್ ಮತ್ತು ಕ್ವಾಲಿಟಿ ಬಗ್ಗೆ ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡಿದೆ. ನನ್ನ ಬಾಯಿ ಒಳಗಡೆ ಹಾಕೋರೋ ಒಂದೊಂದು ವಿಷಯದ ಬಗ್ಗೆನೂ ಗಮನ ಕೊಟ್ಟೆ. ಇವತ್ತು ನನ್ನ ಎಂಟೈರ್ ಫ್ಯಾಮಿಲಿ ಹೆಲ್ದಿಯಾಗಿದೆ. ನನ್ನ ವೈಫ್ ನೋಡಿ 20 kg ವೆಯ್ಟ್ ಲಾಸ್ ಮಾಡಿದ್ರು. ಸೊ ಎಂಟೈರ್ ಫ್ಯಾಮಿಲಿ ಆರೋಗ್ಯವಾಗಿದ್ದಾರೆ, ನನ್ನ ಮಕ್ಕಳದ್ದು ಹೆಲ್ತ್ ಬೆಟರ್ ಆಗಿದೆ. ಸೊ ಹಾಗಿದ್ರೆ ನೀವು ಸಹ ಮಾಡಬೇಕಾಗಿರೋದು, ನಿಮ್ಮ ಬಾಯಿ ಒಳಗಡೆ ಹಾಕ್ಕೊಳ್ಳೋ ವಸ್ತು ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಾನು ಪ್ರತಿದಿನ ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಜನಕ್ಕೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ, ಕೋಚಿಂಗ್ ಕೊಡ್ತಾ ಇದ್ದೀನಿ. ಡೈಲಿ ಹ್ಯಾಬಿಟ್ ಚೇಂಜ್ ಮಾಡೋಕ್ಕೊಬ್ಬರು ಬೇಕು ಅಂತ ಹೇಳಿದ್ನಲ್ಲ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ನಿಮಗೂ ಇದೇ ಥರ ಗೈಡೆನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.